ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಿಮ್ಮ ಮುಂದೆ ನಾನು ಡಿಫ್ರೆಂಟ್ ಆಗಿರೋ ಕಂಟೆಂಟ್ ನ ತಗೊಂಡ್ ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ರಾಯಲ್ ಎನ್ಫೀಲ್ಡ್ ಅವರ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಬಹಳಷ್ಟು ವಿಚಾರಗಳನ್ನ ನಾನು ತಿಳಿಸಬೇಕಾಗಿದೆ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಈ ಕಂಟೆಂಟ್ ನ ತೋರಿಸೋದಕ್ಕೋಸ್ಕರ ಬಂದಿದ್ದೀನಿ. ಸೊ ಈ ಕಂಟೆಂಟ್ ಬೇಸಿಕಲಿ ರಾಯಲ್ ಎನ್ಫೀಲ್ಡ್ ಓನರ್ಸ್ ಗೆ ಅಂತಾನೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಬಹಳಷ್ಟು ಕಾನ್ಫಿಗರೇಷನ್ಸ್ ಇದೆ. ಹಾಗೆ ನಿಮಗೆ ಸರ್ವಿಸ್ ಆನ್ ವೀಲ್ಸ್ ನ ಬುಕ್ ಮಾಡಬಹುದು, ಹಾಗೆ ನಿಮ್ಮ ಗಾಡಿನ ಸರ್ವಿಸ್ ಕೊಡಬಹುದಿಲ್ಲ ಅಂದ್ರೆ ನಾವು ಹೊಸ ಗಾಡಿ ಬುಕ್ ಮಾಡಬೇಕು. ಈ ತರ ಹಲವಾರು ಕಾನ್ಫಿಗರೇಷನ್ಸ್ ನ ಹೊಂದಿರುವಂತಹ ರಾಯಲ್ ಎನ್ಫೀಲ್ಡ್ ಅಪ್ಲಿಕೇಶನ್. ಹಾಗೇನೆ ನಮ್ಮ ಹಿಮಾಲಯನ್ ಆಗಿರ್ಬೋದು, ಮೀಟಿಯೋರ್ ಆಗಿರ್ಬೋದು, ಟ್ರಿಪಲ್ ನ್ಯಾವಿಗೇಷನ್ ನ ಕೂಡ ನಾವು ಕನೆಕ್ಟ್ ಮಾಡ್ಕೊಳ್ಳುವಂತದ್ದು ರೂಟ್ ಮ್ಯಾಪ್ಸಿಗೋಸ್ಕರ ಗೂಗಲ್ ಮ್ಯಾಪ್ಸ್ ಇಂದ. ಸೊ ಇದೆಲ್ಲ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಯಾವ ತರ ಯೂಸ್ ಮಾಡೋದು, ಆಮೇಲೆ ಮೇಕ್ ಇಟ್ ಯುವರ್ ಸೆಲ್ಫ್ ಅನ್ನೋ ಒಂದು ಸೂಪರ್ ಡೂಪರ್ ಕಾನ್ಸೆಪ್ಟ್ ಇದೆ ಇದರಲ್ಲಿ. ಸೊ ನಾವು ಬೈಕ್ ನ ಬುಕ್ ಮಾಡಬೇಕಾದ್ರೆ ನಮ್ಗೆ ಏನೆಲ್ಲ ಆಲ್ಟ್ರೇಷನ್ಸ್ ಬೇಕು ಇಲ್ಲೇ ಎಲ್ಲ ಆರಾಮಾಗಿ ಕೂತ್ಕೊಂಡಲ್ಲೇ ನಾವು ಎಲ್ಲಾನು ಮಾಡ್ಕೋಬಹುದು. ಟೆಸ್ಟ್ ರೈಡ್ ಕೂಡ ನಾವು ಇಲ್ಲೇನೆ ಮನೆಗೆ ಕರ್ಸ್ಕೊಂಡು ಟೆಸ್ಟ್ ರೈಡ್ ನ ಕೂಡ ನಾವು ಮಾಡುವಂತದ್ದು. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಬಹಳಷ್ಟು ಉಪಯೋಗಕಾರಿ ಕಂಟೆಂಟ್ ಇದರಲ್ಲಿ ಇರುತ್ತೆ. ಸೊ ಈಗ ಕಂಟೆಂಟ್ ಗೆ ಡೈರೆಕ್ಟ್ ಆಗಿ ಹೋಗೋಣ. ಓಕೆ, ಇವಾಗ ನಾನು ನಿಮ್ಗೆ ಅಪ್ಲಿಕೇಶನ್ ಯಾವ ತರ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಡೌನ್ಲೋಡ್ ಮಾಡಬೇಕು. ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಆಪ್ ಅಂತ ಹೊಡೆದ ತಕ್ಷಣ ನಿಮಗೆ ಆಪ್ ಕಾಣುತ್ತೆ ಮೊದಲನೇದೇ. ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಓಪನ್ ಮಾಡಿಬಿಡೋಣ. ಓಪನ್ ಮಾಡ್ತಾ ಇದ್ದಂಗೆ ನೋಡಿ, ಒಳ್ಳೆ ಕಲರ್ ಟೆಕ್ಸ್ಚರ್ಸ್ ಬರುತ್ತೆ, ಗಾಡಿ ಸಿಂಬಲ್ ಎಲ್ಲ ಬರುತ್ತೆ. ಸೊ ಇದು ಹೋಮ್ ಪೇಜ್, ರಾಯಲ್ ಎನ್ಫೀಲ್ಡಿನ ಹೋಮ್ ಪೇಜ್. ನಾವಿಲ್ಲಿ ಓಪನ್ ಮಾಡಿದ ತಕ್ಷಣ ನೋಡಬಹುದು, ಇಲ್ಲಿ ಹಲವಾರು ಒಂದಷ್ಟು ಟಾಪಿಕ್ಸ್ಗಳು, ಹಾಗೆ ಇಲ್ಲಿ ಕೆಳಗಡೆ ಒಂದಷ್ಟು ಎಕ್ಸ್ಟ್ರಾ ಐಕಾನ್ಸ್ಗಳೆಲ್ಲ ಕಾಣ್ತಾ ಹೋಗುತ್ತೆ. ಸೊ ಒಂದೊಂದಾಗಿ ಬರ್ತೀನಿ ನಾನು. ಇಲ್ಲಿ ನಮಗೆ ಕಾಣಿಸ್ತಾ ಇದೆ, ಇದು ಪ್ರೊಫೈಲ್. ಇದು ನಮ್ಮ ಪ್ರೊಫೈಲ್ ಆಗಿ, ಈ ಪ್ರೊಫೈಲ್ ಅಲ್ಲಿ ನಮಗೆ ಕಾಣುವಂತದ್ದು ನಮ್ಮ ಹೆಸರು, ನಮ್ಮ ಮೇಲ್ ಐಡಿ ಕಾಣಿಸುತ್ತೆ. ನಂತರ ಫೋಟೋ ಕೂಡ ಆಡ್ ಮಾಡ್ಕೋಬಹುದು. ಸೊ ನಮ್ಗೆ ಇಲ್ಲಿ ರೈಟ್ಸ್ ಅಂತ ಕಾಣುತ್ತೆ. ಸೊ ರೈಟ್ಸ್, ಪೆಂಡಿಂಗ್ ರೈಟ್ಸ್, ಅಥವಾ ನಾವ್ ಏನಾದ್ರು ಅಪ್ಕಮಿಂಗ್ ರೈಟ್ಸ್, ಏನಾದ್ರು ಟೆಸ್ಟ್ ರೈಡ್ ಗಳನ್ನ ಬುಕ್ ಮಾಡ್ಕೊಂಡಿದ್ರೆ, ಅಥವಾ ಪಾಸ್ಟ್ ರಿಜೆಕ್ಟೆಡ್ ರೈಡ್ಸ್, ಈ ತರ ನಾವು ಟೆಸ್ಟ್ ರೈಡ್ ಗಳನ್ನ ಬುಕ್ ಮಾಡ್ಕೊಂಡಿದ್ದಲ್ಲಿ ಇದು ಈ ತರ ಕಾಣುವಂತದ್ದು. ನಂತರ ಇಲ್ಲಿ ಮೋಟರ್ ಸೈಕಲ್ ಇದೆ. ನಮ್ಮ ಮೋಟರ್ ಸೈಕಲಿನ ಚಾರ್ಸಿ ನಂಬರ್ ನ ನಾವು ಆಡ್ ಮಾಡ್ಕೋಬೇಕು. ಇವನೇ ರಾಯಲ್ ಎನ್ಫೀಲ್ಡ್ ಮೋಟರ್ ಸೈಕಲ್ ಅಂತ ನಮಗೆ ಓಪನ್ ಆಗಿದ ತಕ್ಷಣ ಕಾಣುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿರೋದ್ರಿಂದ ಅದು ನಿಮ್ಗೆ ಕಾಣಿಸೋದಿಲ್ಲ. ಇಮಿಡಿಯೇಟ್ ಆಗಿ ಬರುತ್ತೆ. ನೀವು ಎಸ್ ಅಂತ ಕೊಟ್ಟು ನಮ್ಮ ಗಾಡಿಯ ಚಾರ್ಸಿ ನಂಬರ್ ನ ಹಾಕಿದ ತಕ್ಷಣ ನಿಮ್ಮ ಗಾಡಿಯ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಇವಾಗ ನಾನು ಕ್ಲಾಸಿಕ್ 350 ಇರೋದ್ರಿಂದ ಪ್ರತಿ ಒಂದು ಪರ್ಚೇಸ್ ಡೇಟ್ ಇಂದ ಹಿಡಿದು ಇಂಜಿನ್, ಏನ್ ಚಾರ್ಸಿ ನಂಬರ್, ಪ್ರತಿ ಒಂದನ್ನು ಇಲ್ಲಿ ಕೊಟ್ಟಿರ್ತಾರೆ. ನಂತರ ಆಡ್ ವೆಹಿಕಲ್ ಅಂತಾನು ಕೊಡ್ತಾರೆ. ಒಂದು ಗಾಡಿ ಎಲ್ಲ ನಿಮ್ಮ ಹತ್ರ ಬೇರೆ ಗಾಡಿಗಳಿದ್ರು, ಎಷ್ಟೇ ರಾಯಲ್ ಎನ್ಫೀಲ್ಡ್ ಅವರ ಗಾಡಿ ಇದ್ರು ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ನಂತರ ಬುಕಿಂಗ್ಸ್, ಹೊಸದಾಗಿ ಏನಾದ್ರು ಮೋಟರ್ ಸೈಕಲ್ ನ ನೀವು ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಬುಕಿಂಗ್ ಹಿಸ್ಟ್ರಿ ಇಲ್ಲಿ ತೋರಿಸುವಂತದ್ದು. ಸೊ ಇದು ಪ್ರೊಫೈಲ್. ನಂತರ ನಮಗೆ ಇಲ್ಲಿ ಕಾಣ್ತಾ ಇರುವಂತದ್ದು ಅವರ್ ವರ್ಲ್ಡ್ ಅಂತ ಹೇಳಿ. ಏನಿದು ಅವರ್ ವರ್ಲ್ಡ್? ಇಲ್ಲೇ ಹಾಕಿದ್ದಾರೆ ನೋಡಿ, ನ್ಯೂಸ್ ಅಂಡ್ ಲಾಂಚಸ್ ಅಂತ ಹೇಳಿ. ಸೊ ಹೊಸದಾಗಿ ನಮಗೆಲ್ಲ ಗೊತ್ತು ಕ್ಲಾಸಿಕ್ 350 ಲಾಂಚ್ ಆಗಿರೋದು. ಸೊ ಅದರ ನ್ಯೂಸ್ ಅಪ್ಡೇಟ್ಸ್ ಕೂಡ ಇಲ್ಲಿ ಬರ್ತಾ ಇರುವಂತದ್ದು ನೋಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನ್ಯೂಸ್ ಅನ್ನೋ ಒಂದು ಪೇಜಿಗೆ ಕನೆಕ್ಟ್ ಆಗುತ್ತೆ. ನಂತರ ಡೀಟೇಲ್ಡ್ ರಿವ್ಯೂ, ಏನಿದು ಗಾಡಿ, ಏನ್ ಸ್ಪೆಸಿಫಿಕೇಶನ್, ಏನೆಲ್ಲ ಇದೆ ಅಂತ ಹೇಳಿ ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಸಿಗುತ್ತೆ. ಸೊ ಇದು ಒಂದು ನ್ಯೂಸ್ ಹಾಗೆ ಲಾಂಚಸ್ಸಿನ ಒಂದು ಪೇಜ್ ಆಗಿರುತ್ತೆ. ನಂತರ ಇಲ್ಲೂ ಅದೇ ಸೇಮ್, ನಿಮ್ಗೆ ಏನೇನೆಲ್ಲ ಆಗ್ತಾ ಇದೆ, ಅಪ್ಡೇಟ್ಸ್ ಏನ್ ಬರ್ತಾ ಇದೆ ರಾಯಲ್ ಎನ್ಫೀಲ್ಡ್ ಇಂದ ಅಂತ ಹೇಳಿ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ನ್ಯೂಸ್ ಕಾಣಿಸ್ತಾ ಹೋಗುತ್ತೆ. ಇದು ನ್ಯೂಸ್ ಅಂಡ್ ಲಾಂಚಸ್. ನೆಕ್ಸ್ಟ್ ಇಲ್ಲಿ ನೋಡೋಣ, ಗೋ ಟು ರಾಯಲ್ ಎನ್ಫೀಲ್ಡ್ ವೆಬ್ಸೈಟ್ ಅಂತ ಇರುತ್ತೆ. ಸೊ ಅಫಿಷಿಯಲ್ ವೆಬ್ಸೈಟ್ ನಾವು ಹೋಗ್ಬೇಕಂತ ಹೇಳಿದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು. ನಂತರ ಇಲ್ಲಿ ಈವೆಂಟ್ಸ್ ಏನು ಅಂತ ಹೇಳಿದ್ರೆ ಬಹಳ ಮುಖ್ಯ. ಈ ಇವೆಂಟ್ಸ್ ಅಂತ ಏನು ಅಂದ್ರೆ, ರಾಯಲ್ ಎನ್ಫೀಲ್ಡ್ ಅವರು ಅಫಿಷಿಯಲ್ ಆಗಿ ಬಹಳಷ್ಟು ರೈಡ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು. ಒನ್ ರೈಡು, ನಂತರ ನಿಮಗೆ ಲಡಾಖ್ ಡೈರೀಸ್ ಆಗಿರ್ಬೋದು, ಸ್ಪಿಟಿ ಆಗಿರ್ಬೋದು, ಕಂಪ್ಲೀಟ್ ಹಿಮಾಲಯನ್ ಟೂರಿಸ್ಟ್ ಅಡ್ವೆಂಚರ್ಸ್ ಗಳಾಗಿರ್ಬೋದು, ಈ ತರ ಹಲವಾರು ರೈಡ್ ಗಳನ್ನ ಅಫಿಷಿಯಲ್ ಆಗಿ ರಾಯಲ್ ಎನ್ಫೀಲ್ಡ್ ಅವರು ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ನಮ್ಗೆ ಇಲ್ಲಿ ಕರೆಂಟ್ ಈವೆಂಟ್ಸ್ ಏನ್ ಆಗ್ತಾ ಇದೆ ಅಂತ ನಾವು ಥ್ರೂ ಆಪ್ ಅಲ್ಲೇ ನಾವು ನೋಡ್ಕೊಂಡು ನಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ನಾವು ಬುಕ್ ಮಾಡ್ಕೋಬಹುದು. ಈಗ ಕೋವಿಡ್ ಸಿಚುಯೇಷನ್ಸ್ ಇರೋದ್ರಿಂದ ಯಾವುದೇ ರೈಡ್ಸ್ ನಡೀತಾ ಇಲ್ಲ ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ. ಸೊ ಅಪ್ಡೇಟ್ ಬೇಗ ಮಾಡ್ತಾರೆ ಯಾವ್ದಾದ್ರು ರೈಡ್ಸ್ ಇದ್ದಲ್ಲಿ. ಸೊ ಇದು ಕಮ್ಯುನಿಟಿ ಅಂತಾನು ಕರೀತಾರೆ. ಸೊ ಈವೆಂಟ್ಸ್ ಅನ್ನೋ ಒಂದು ಏನು ಟ್ಯಾಬ್ ಕಾಣಿಸ್ತಾ ಇದೆ, ಇದನ್ನ ಕಮ್ಯುನಿಟಿ ಅಂತ ಕರೀತಾರೆ. ಕಮ್ಯುನಿಟಿ ಅಂತ ಹೇಳಿದ್ರೆ ನಮ್ಮ ಬೈಕಿಂಗಿನ ಕಮ್ಯುನಿಟಿ ಅಂತಾನೆ ಇದರ ಅರ್ಥ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ, ಮೋಟರ್ ಸೈಕಲ್ ಅಂತ ಇದೆ. ಮೋಟರ್ ಸೈಕಲ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಗಾಡಿಯ, ನಾನು ಹೇಳಿದೆ ನಿಮಗೆ, ನಂದು ಕ್ಲಾಸಿಕ್ 350 ನಮ್ಮ ಕಂಪ್ಲೀಟ್ ಡೀಟೇಲ್ಸ್, ಚಾರ್ಸಿ ನಂಬರ್ ಹಾಕಿರೋದ್ರಿಂದ ನಮ್ಮ ಗಾಡಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸರ್ವಿಸ್ ಅಂತ ಕಾಣಿಸ್ತಾ ಇದೆ. ಸರ್ವಿಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಗಾಡಿಯ ಸರ್ವಿಸ್ ಮಾಡಿಸ್ಬೇಕಾ ಅಥವಾ ಪಾಸ್ಟ್ ಸರ್ವಿಸ್ಗಳು ಯಾವ್ದಾದ್ರು ಇದೆಯಾ ನೋಡಿ. ಇಲ್ಲಿ
ಸರ್ವಿಸ್ ಅಂತ ಬರ್ತದೆ. ನಮ್ಮ ಝೋನಲ್ಲಿ ನಮಗೆ ಯಾವುದು ನಿಯರ್ ಬೈ ಸ್ಟೇಷನ್ಸ್ ಇರುತ್ತೆ ಅಲ್ಲಿ ನಾನು ಸರ್ವಿಸ್ಗೆ ಆಪ್ಟ್ ಮಾಡ್ಕೋಬಹುದು. ನಿಮಗೆ ಪಾಸ್ಟ್ ಹಿಸ್ಟ್ರಿ ಯಾವ್ದಾದ್ರು ನೀವು ಅಂದ್ರೆ ಶೋರೂಮಲ್ಲಿ ಫಸ್ಟ್ 3 ಸರ್ವಿಸ್ನ ಅಫ್ಕೋರ್ಸ್ ಶೋರೂಮಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಪಾಸ್ಟ್ ಹಿಸ್ಟ್ರಿನ ತೋರಿಸುವಂಥದ್ದು. ಇಲ್ಲ ನಮಗೆ ನೆಕ್ಸ್ಟ್ ಸರ್ವಿಸ್ ಬೇಕು ಅಂತ ಹೇಳಿದ್ರೆ ನಾವು ಶೆಡ್ಯೂಲ್ ಮಾಡ್ಕೋಬಹುದು, ಇಲ್ಲ ಕ್ಯಾನ್ಸಲ್ ಮಾಡ್ಕೋಬಹುದು ಬೇಕು ಅಂದ್ರೆ ಬೇಡ ಅಂತ ಅಂದ್ರೂ. ಸೊ ನಿಯರ್ ಬೈ ಲೊಕೇಶನ್ಸ್ ಕೂಡ ತೋರಿಸ್ತಾ ಇದೆ ನೋಡಿ. ಇಲ್ಲಿ HSR ಎಂಟರ್ಪ್ರೈಸಸ್ ಇಲ್ಲೇ ನನಗೆ ವಿಜಯನಗರಲ್ಲಿ ತೋರಿಸ್ತಾ ಇದೆ. ಇದು ಅವರೇ ಪಿಕಪ್ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ, ಇಲ್ಲ ನಾವು ಡ್ರಾಪ್ ಮಾಡಿ ಬರ್ಬೋದು. ಟೈಮಿಂಗ್ಸ್ ಕೂಡ ತೋರಿಸ್ತಾ ಇದ್ದಾರೆ. ಏನಾದರೂ ಸ್ಪೆಸಿಫಿಕ್ ಇಶ್ಯೂಸ್ ಇದ್ರೆ ನಾವು ಅದನ್ನು ಕೂಡ ಹೇಳ್ಕೋಬಹುದು, ಅವ್ರು ಅದನ್ನು ಸರಿಪಡಿಸ್ತಾರೆ. ಇದು ಬಂದು ನಮ್ಮ ಸರ್ವಿಸು. ಆಮೇಲೆ ಇದು ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ, ಇದು ಬಹಳ ಮುಖ್ಯ. ನಾನು ಬಹಳಷ್ಟು ಸರಿ ನಿಮಗೆ ರಾಯಲ್ ಎನ್ಫೀಲ್ಡ್ ಬಗ್ಗೆ ಹೇಳಿದಾಗೆಲ್ಲ ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಇಫ್ ಇನ್ ಕೇಸ್ ಆಫ್ ಬ್ರೇಕ್ ಡೌನ್ ನಿಮ್ಮ ವೆಹಿಕಲ್ ಎಲ್ಲೋ ಮಧ್ಯದ ರೋಡಲ್ಲಿ ನಿಂತೋಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಾವು ರೋಡ್ ಅಸಿಸ್ಟೆನ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ಅದೀಗ ಕಾಲಿಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಕ್ಲಿಕ್ ಮಾಡ್ತಾ ಇಲ್ಲ, ಅದು ನಿಮಗೆ ಡೈರೆಕ್ಟ್ ಆಗಿ ಕ್ಲಿಕ್ ಆಗಿ ನಮ್ಮ ಸರ್ವಿಸ್ ಸ್ಟೇಷನ್ಸ್ಗೆ ಹೋಗುತ್ತೆ. ನಂತರ ಅವರು ಬಂದು ನಮ್ಮ ಗಾಡಿನ ಪಿಕ್ ಮಾಡುವಂಥದ್ದು. ಅದು ಬಿಟ್ಟು ಸಪೋರ್ಟ್ ಅಂತ ಇರುತ್ತೆ. ಸೊ ಸಪೋರ್ಟ್ ನಾವು ಒತ್ತಿದ ತಕ್ಷಣ ನಿಮಗೆ DIY ವಿಡಿಯೋಸ್ ಅಂದ್ರೆ ಡೂ ಇಟ್ ಯುವರ್ ಸೆಲ್ಫ್ ಅಂತ ಹೇಳಿ ಇದರ ಕಾನ್ಸೆಪ್ಟು. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಡ್ರಾಪ್ ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಯಾವ ಗಾಡಿಗೆ ನಿಮಗೆ ಡೂ ಇಟ್ ಯುವರ್ ಸೆಲ್ಫ್ ಬೇಕು ಅಂತ ಹೇಳಿ. ಸೊ ಇವಾಗ ನಮ್ದು ಕ್ಲಾಸಿಕ್ 350ನ ಹೊಡೆದಿದ ತಕ್ಷಣ ನಮಗೆ ನೋಡಿ ಇಲ್ಲಿ ಯಾವ ತರ ಏನೆಲ್ಲ ನಾವು ಹೋಮಲ್ಲೇ ಏನೆಲ್ಲ ಸರ್ವಿಸ್ನ ಮಾಡ್ಕೋಬಹುದು, ಅಥವಾ ಏನಾದರೂ ಆನ್ ರೋಡಲ್ಲಿ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಈ ವಿಡಿಯೋಸ್ನ ನೋಡಿಕೊಂಡು ನಾವು ಕಲ್ತ್ಕೊಂಡು ನಾವೇ ಮಾಡ್ಬೋದು. ಸೊ ವೆರಿ ಗುಡ್. ಈ ತರ ಪ್ರತಿಯೊಂದು ಗಾಡಿಗೂ ಕೂಡ ಅವರು ಡೂ ಇಟ್ ಯುವರ್ ಸೆಲ್ಫ್ನ ಬಿಟ್ಟಿದ್ದಾರೆ ನೋಡಿ. ಬಹಳಷ್ಟು ಯೂಸ್ಫುಲ್ ಕಂಟೆಂಟ್ಗಳು ಇವೆಲ್ಲ ಪ್ರತಿಯೊಂದು ಗಾಡಿಗೂ ಕೂಡ ಇದೆ. ಸೊ ಇದು DIY ಅಂತ ಹೇಳಿ. ನಂತರ ಓನರ್ ಮ್ಯಾನ್ಯುಯಲ್ಸ್ ಅಫ್ಕೋರ್ಸ್ ಎಲ್ಲರಿಗೂ ಗಾಡಿ ಡೆಲಿವರಿ ಟೈಮಲ್ಲೇ ಸಿಕ್ಕಿರುತ್ತೆ. ಆಮೇಲೆ ರೈಟ್ ಶ್ಯೂರ್ ಏನು ಅಂತ ಹೇಳಿದ್ರೆ ಎಲ್ಲ ಗಾಡಿಗೂ ಅಫ್ಕೋರ್ಸ್ ಇವರು 3 ವರ್ಷ ವಾರಂಟಿ ಕೊಟ್ಟಿರ್ತಾರೆ. ಹಾಗೆ 1 ಇಯರ್ ರೋಡ್ ಅಸಿಸ್ಟೆನ್ಸ್, ಅದು ವಿತ್ ಪ್ರೊಸೆಸಿಂಗ್ ಚಾರ್ಜ್ನ ಕೂಡ ತಗೊಂತಾರೆ. ಯಾಕಂದ್ರೆ ನಾವು ಅದಕ್ಕೆ ಪೇ ಮಾಡಿದ್ರೇನೆ ನಾವು ರೋಡ್ ಸೈಡ್ ಅಸಿಸ್ಟೆನ್ಸ್ನ ಪರ್ಚೇಸ್ ಮಾಡೋಕ್ಕಾಗುವಂಥದ್ದು. ನಂತರ ಇಲ್ಲಿ ರೋಡ್ ಅಸಿಸ್ಟೆನ್ಸ್ ಇದೆ. ನಮಗೆ ರೋಡ್ ಅಸಿಸ್ಟೆನ್ಸ್ ಎಲ್ಲಾದ್ರೂ ಬೇಕು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ನಂಬರ್ಗಳನ್ನ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಕಾಂಟ್ಯಾಕ್ಟರ್ಸ್, ಇದು ಇಮಿಡಿಯೇಟ್ ಆಗಿ ನಮಗೆ ಸಪೋರ್ಟ್ಗೆ ಲಿಂಕ್ ಆಗುವಂಥದ್ದು. ಸೊ ನಂತರ ನಮ್ಗೆ ಇಲ್ಲಿ ನ್ಯಾವಿಗೇಟ್ ಅಂತ ಆಪ್ಷನ್ ತೋರಿಸ್ತಾ ಇದೆ. ಈ ನ್ಯಾವಿಗೇಟ್ ಏನು ಅಂತ ಹೇಳಿದ್ರೆ ನಿಮಗೆ ಈಗ ನಾನು ಆಲ್ರೆಡಿ ಹೇಳಿರೋ ಹಾಗೆ ಮೀಟಿಯೋರು ಹಿಮಾಲಯನಲ್ಲಿ ನಮಗೆ ಗೂಗಲ್ ಮ್ಯಾಪ್ ಅಸಿಸ್ಟೆನ್ಸ್ನ ಕೊಟ್ಟಿರ್ತಾರೆ. ಸೊ ನಾವು ಏನೇ ಕನೆಕ್ಟ್ ಮಾಡಬೇಕು, ಡೈರೆಕ್ಷನ್ಸ್ ಬೇಕು ಅಂತ ಹೇಳಿದ್ರೆ ನಾವು ಈ ಅಪ್ಲಿಕೇಶನ್ನೇ ಮೊಬೈಲಿಂದ ನಾವು ಗಾಡಿಗೆ ಕನೆಕ್ಟ್ ಮಾಡುವಂಥ ವಿಧಾನಗಳು. ಇದನ್ನ ಹೆಂಗೆ ಕನೆಕ್ಟ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಮೀಟಿಯೋರ್ ರಿವ್ಯೂ ಅಲ್ಲಿ ನಿಮಗೆ ಆ ವಿಡಿಯೋನ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನ ನೋಡಿದ್ರೆ ನಿಮಗೆ ಯಾವ ತರ ಕನೆಕ್ಟ್ ಮಾಡ್ಬೋದು ಗಾಡಿಯ ಮುಂದೆನೆ ಅಂತ ಹೇಳಿ ನಿಮಗೆ ಅದು ನೀಟಾಗಿ ವಿಜುವಲೈಸೇಷನ್ ಸಿಗುತ್ತೆ. ಇಲ್ಲಿ ಜಸ್ಟ್ ನಾನು ಆ್ಯಪ್ ಹೇಳ್ತಾ ಇರೋದ್ರಿಂದ ನಿಮಗೆ ಅದು ಡೈರೆಕ್ಟ್ ಕನೆಕ್ಟಿವಿಟಿ ನಿಮಗೆ ಅದು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹೆಲ್ಮೆಟ್ ಸಿಂಬಲ್ ಏನಿದೆ ಅದು ಕನೆಕ್ಟ್ ಆಪ್ಷನ್, ನೀವು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಇದೇ ಹೆಲ್ಮೆಟ್ ಸಿಂಬಲ್ ಅಲ್ಲೂ ಬರುತ್ತೆ. ಸೊ ಪೇರಿಂಗ್ ಅಲ್ಲಿ ನಿಮ್ಗೊಂದು 6 ಡಿಜಿಟ್ ನಂಬರ್ ಬರುತ್ತೆ. ಆ ಡಿಜಿಟ್ ನ ಕೊಟ್ಟಿದ ತಕ್ಷಣ ನಮಗೆ ನ್ಯಾವಿಗೇಷನ್ ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ನಮಗೆ ಡೆಸ್ಟಿನೇಷನ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಟೈಪ್ ಮಾಡಿ ಗೆಟ್ ಡೈರೆಕ್ಷನ್ಸ್ ಅಂತ ಹೊಡೆದಿದ ತಕ್ಷಣ ಡೈರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ನಮಗೆ ಗೂಗಲ್ ಮ್ಯಾಪ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಮೊಬೈಲ್ ಯೂಸ್ ಮಾಡುವಂತ ಅವಶ್ಯಕತೆ ಯಾವುದು ಇರೋದಿಲ್ಲ ಹೈವೇದಲ್ಲಿ, ಹಾಗೆ ಸೇಫು ಅಲ್ಲ. ವೆರಿ ಗುಡ್ ಇನಿಷಿಯೇಟಿವ್ ಇದು. ಹಾಗೆ ನಿಯರ್ ಬೈ ರೆಸ್ಟೋರೆಂಟ್ಸ್, ಫ್ಯೂಲ್ ಸ್ಟೇಷನು, ಕೆಫೆ, ಸ್ಟೇ, ATMs ಏನು ಬೇಕೋ ಎಲ್ಲಾನು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ನ್ಯಾವಿಗೇಷನ್ ಇನ್ನ ಒಂದು ಟ್ರಿಪಲ್ ನ್ಯಾವಿಗೇಷನ್ ಇನ್ನ ಒಂದು ಇನ್ಫಾರ್ಮೇಶನ್. ನಂತರ ವೆರಿ 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 ಇಂಪಾರ್ಟೆಂಟ್, ಮೇಕ್ ಇಟ್ ಯೋರ್ ಸೆಲ್ಫ್ ಅಂತ ಹೇಳಿ ಇಲ್ಲಿ MIY ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾತ್ರಧಾರಿನ ಹೊಂದಿರುವಂತ ಅಪ್ಲಿಕೇಶನ್ ಅಲ್ಲಿ ಇದು. ಸೊ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ರಾಯಲ್ ಎನ್ಫೀಲ್ಡ್ ಅಪ್ಲಿಕೇಶನ್ ಇದು. ಇಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಕಾಣಿಸ್ತಾ ಇರ್ಬೋದು ಮೇಕ್ ಇಟ್ ಯೋರ್ ಸೆಲ್ಫ್, ಪರ್ಸನಲೈಸ್ ಯುವರ್ ಮೋಟರ್ ಸೈಕಲ್ ಯುವರ್ ವೇ. ನಮಗೆ ಬೇಕಾಗಿರುವಂತ ಒಂದು ರೀತಿಯಲ್ಲಿ ನಮ್ಮ ಗಾಡಿನ ನಾವು ಡಿಸೈನ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನ್ಯೂ ಕಾನ್ಫಿಗರೇಷನ್ ಅಂತ ತೋರಿಸ್ತದೆ, ಅಲ್ಲಿ ಕ್ಲಿಕ್ ಮಾಡಿ ನಮಗೆ ಯಾವ ಗಾಡಿ ಮೇಲೆ ಕಾನ್ಫಿಗರೇಷನ್ ಬೇಕೋ ಅದನ್ನ ಮಾಡ್ಕೊಳ್ಳುವಂಥದ್ದು. ನಾವು ಆಲ್ರೆಡಿ ಮಾಡಿದೀವಿ ಅಂತ ಇದು ಸೇವ್ಡ್ ಅಲ್ಲಿ ಸೇವ್ ಆಗಿರುತ್ತೆ. ಈಗ ನಾವು ನ್ಯೂ ಕಾನ್ಫಿಗರೇಷನ್ ಓಪನ್ ಮಾಡೋಣ. ಮಾಡಿದ ತಕ್ಷಣ ಚೂಸ್ ಯುವರ್ ಸ್ಟೇಟ್ ಅಂಡ್ ಸಿಟಿ ಅಂತ ಬರುತ್ತೆ. ನಾವು ಕರ್ನಾಟಕ, ಬೆಂಗಳೂರು, ಅದು ಆಟೋಮೆಟಿಕ್ GPS ಆನ್ ಆಗಿರೋದನ್ನ ತಗೊಳುತ್ತೆ. ಸೊ ಕನ್ಫರ್ಮ್ ಕೊಟ್ಬಿಡ. ಓಪನ್ ಆಗಿದ ತಕ್ಷಣ ನಿಮಗೆ ಎಲ್ಲ ಗಾಡಿಯ ಮಾಡೆಲ್ಸ್ಗಳು ಕಾಣ್ತಾ ಹೋಗುತ್ತೆ. ನೀವು ಇಲ್ಲಿ ಕ್ಲಾಸಿಕ್ 350 ಹೊಸದು, ಮೀಟಿಯಾರು, ಅದರಲ್ಲೂ ಕಲರ್ ವೇರಿಯೇಷನ್ಸ್ ಅಲ್ಲೂ ನಮ್ಗೆ ಬಹಳಷ್ಟು ಚೇಂಜಸ್ನ ಮಾಡ್ಕೋಬಹುದು. ಇಲ್ಲಿ ನೋಡಿ ಇಂಟರ್ಸೆಪ್ಟರ್ ಇದೆ, ಕಾಂಟಿನೆಂಟಲ್ ಇದೆ, ಹಿಮಾಲಯನ್ ಇದೆ, ಬುಲೆಟ್ 350 ಕೂಡ ಇದೆ. ಸೊ ಇವಾಗ ನಾವು ಲೇಟೆಸ್ಟ್ ಆಗಿರೋದನ್ನ ಲೇಟೆಸ್ಟ್ ವರ್ಷನ್ ಸೆಲೆಕ್ಟ್ ಮಾಡೋಣ. ಹೊಸ ಕ್ಲಾಸಿಕ್ 350ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲಿ ಓಪನ್ ಆಗಿದ ತಕ್ಷಣ ನಿಮಗೆ ಬಹಳಷ್ಟು ಕಲರ್ಗಳು ಕಾಣ್ತಾ ಹೋಗುತ್ತೆ. ಕಲರ್ ತಕ್ಕನಂಗೆ ಇಲ್ಲಿ ನಮಗೆ ಆನ್ ರೋಡ್ ಪ್ರೈಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ನೋಡಿ ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ, ಪ್ರೈಸಿಂಗು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಪ್ರೈಸ್ ಕೂಡ ಕಲರ್ ಮೇಲೆ.
ನಂತರ ಇಲ್ಲಿ ಬುಕೆಟ್ ಟೆಸ್ಟ್ ರೈಡ್ ಅಂತ ಇದೆ. ನಾನು ಹೇಳ್ದಂಗೆ ಬುಕೆಟ್ ಟೆಸ್ಟ್ ರೈಡ್ನ ಮಾಡ್ಕೋಬಹುದು. ಅವರು ನಿಮಗೆ ಸರ್ವಿಸ್ಗೆ ನಿಮಗೆ ಟೆಸ್ಟ್ ರೈಡ್ನ ಕೂಡ ಕೊಡ್ತಾರೆ. ನಂತರ ಇಲ್ಲಿ ನಾವು ಇವಾಗ ಸೀದಾ ಕಾನ್ಫಿಗರೇಷನ್ಗೆ ಹೋಗ್ಬಿಡೋಣ. ಈಗ ಇದನ್ನ ನಾವು ಟಿಲ್ಟ್ ಇಯರ್ ಫೋನ್ ಅಂತ ತೋರಿಸ್ತಾ ಇದ್ದಾರೆ. ನೀವು ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋದಾಗ ನಿಮಗೆ ಟ್ಯಾಬ್ ಅಲ್ಲಿ ಇದೇ ಪ್ರೊಸೀಜರ್ನ ಅವರು ತೋರಿಸುವಂಥದ್ದು. ಸೊ ಅಲ್ಲೇ ಹೋಗಿ ನಾವು ಕಾನ್ಫಿಗರ್ ಮಾಡ್ಬೇಕಂತೇನಿಲ್ಲ, ಇಲ್ಲೇ ಕಾನ್ಫಿಗರ್ ಮಾಡಿ ನಾವು ಬುಕ್ ಮಾಡ್ಕೋಬಹುದು. ಓಕೆ, ಈಗ ಯಾವ್ದಾದ್ರು ಒಂದು ಸಿಂಪಲ್ ಎಕ್ಸಾಂಪಲ್ನ ತಗೊಳ್ಳೋಣ. ನಾವು ಏನೇನೆಲ್ಲ ಚೇಂಜಸ್ನ ಮಾಡ್ಬೋದು ಅಂತ ಹೇಳಿ. ವಾವ್, ನೋಡಿ ಏನು ಸಖತ್ತಾಗಿ ಕಾಣುತ್ತಲ್ಲ ವ್ಯೂ. ಓಕೆ, ನೋಡಿ ಇಲ್ಲಿ ನಿಮಗೆ ಆನ್ ರೋಡ್ ಪ್ರೈಸ್ ತೋರಿಸ್ತಾ ಇದ್ದಾರೆ. ಡ್ಯುಯಲ್ ಚಾನಲ್. ಸೊ 241 ಇದೆ. ಇಲ್ಲಿ ನಾವು EMI ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು. ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ EMI ಅಂತ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿಗೆ ಅಲ್ಲೊಂದು ಪೆನ್ಸಿಲ್ ಮಾರ್ಕ್ ಇರುತ್ತೆ. ನಿಮಗೆ ಬೇಕಾಗಿರುವಂಥ EMI ಕಾಸ್ಟ್ ಅಲ್ಲಿ ಡೌನ್ ಪೇಮೆಂಟು, ಇಂಟ್ರೆಸ್ಟ್ ಏನೇ ಬೇಕಾದರೂ ಜಸ್ಟ್ ಈ ಥರ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ದಲ್ಲಿ ನಮಗೆ ಕ್ಯಾಲ್ಕುಲೇಷನ್ ಆಗುವಂಥದ್ದು. ಸೊ ವೆರಿ ಯೂಸ್ಫುಲ್ ಇದೆಲ್ಲ. ಆಕ್ಚುಲಿ ನಾವು ಮನೆಯಲ್ಲೇ ಕೂತ್ಕೊಂಡು EMIನೂ ಕೂಡ ಚೆಕ್ ಮಾಡ್ಬೋದು. ಓಕೆ, ಈಗ ಗಾಡಿ ಇಲ್ಲಿದೆ. ಈಗ ಗಾಡಿಗೆ ನಾವು ಏನೆಲ್ಲ ಕಾನ್ಫಿಗರೇಷನ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇಲ್ಲಿ ನಿಮಗೆ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು ಸ್ಟೈಲು, ಪ್ರೊಟೆಕ್ಷನ್ನು, ಕಂಫರ್ಟು, ಹಾಗೆ ಪರ್ಸನಲೈಸ್ ಅಂತ ಹೇಳಿ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಈಗ ಸ್ಟೈಲಲ್ಲಿ ಇದೀವಿ, ಕಲರ್ಸಿಗೆ ಕ್ಲಿಕ್ ಮಾಡೋಣ. ಕಲರ್ಸಿಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಇಲ್ಲಿ ಎಷ್ಟೆಲ್ಲ ಕಲರ್ಸ್ ಬಿಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ 11 ಕಲರ್ಸ್, ಯೂನಿಕ್ ಕಲರ್ಸ್ ಬಿಟ್ಟಿದ್ದಾರೆ ಕ್ಲಾಸಿಕಲಿ. ಸೊ ಯಾವ ಕಲರ್ ಬೇಕೋ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಈಗ ನಾವು ಒಂದು ಕ್ರೋಮ್ ರೆಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಚೇಂಜ್ ಆಗೋಯ್ತು ಆಟೋಮೆಟಿಕ್ ಆಗಿ. ನಿಮಗೆ ಅದು 3D ವ್ಯೂವಲ್ಲಿ ಕಾಣಿಸ್ತಾ ಇರತ್ತೆ ಗಾಡಿ ಆ್ಯಕ್ಚುಲಿ ನಿಮಗೆ. ನಂತರ ಮಿರರ್ನ ಕ್ಲಿಕ್ ಮಾಡೋಣ. ಮಿರರಲ್ಲಿ ನಮಗೆ 2 ಥರ ಕಾಣಿಸ್ತಾ ಇದೆ ನೋಡಿ, ಬ್ಲ್ಯಾಕ್ ಬಾರ್ ಎಂಡ್ ಮಿರರ್ಸ್ ಹಾಗೆ ಟೂರಿಂಗ್ ಮಿರರ್ಸ್. ಸೊ ಯಾವ್ದು ಬೇಕೋ ನಾವು ಅದನ್ನು ಆಪ್ಟ್ ಮಾಡ್ಕೋಬೋದು. ಓಕೆ, ಈಗ ನಾನು ಜಸ್ಟ್ ಒಂದು ಟೂರಿಂಗ್ ಮಿರರ್ನ ಇದಕ್ಕೆ ಇನ್ಕ್ಲೂಡ್ ಮಾಡ್ತೀನಿ. ಸೊ ನೋಡಿ ಇಮಿಡಿಯೇಟ್ ಆಗಿ ಗಾಡಿಯ ಟೂರಿಂಗ್ ಮಿರರ್ ಚೇಂಜ್ ಆಗಿದೆ. ನಂತರ ನ್ಯಾವಿಗೇಷನ್ ನಿಮ್ಗೆ ಗೊತ್ತಿರ್ಬೋದು. ಇದರಲ್ಲಿ ಆಲ್ರೆಡಿ ನ್ಯಾವಿಗೇಷನ್ ನಮಗೆ ಬೇಕಾದರೆ ಇನ್ಸ್ಟಾಲ್ ಮಾಡ್ಬೋದು, ಬೇಡ ಅಂತಂದರೆ ಅದನ್ನು ಬಿಡ್ಬೋದು. ಸೊ ಅದನ್ನು ನಮ್ಗೆ ಇನ್ಸ್ಟಾಲ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ನಾವು ಪೇ ಮಾಡಿ ಇಲ್ಲಿ ಅದನ್ನು ಆಲ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಸೊ ಇದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿದ ತಕ್ಷಣ ನೋಡಿ ಅಲ್ಲಿ ವ್ಯೂ, ವಾವ್, ಸೋ ಬ್ಯೂಟಿಫುಲ್ ಅಲ್ಲ. ಈಗ ಅಲ್ಲಿ ಆರ್ ಅಂತ ಇರೋ ಜಾಗದಲ್ಲಿ ಆ್ಯಕ್ಚುಲಿ ನ್ಯಾವಿಗೇಷನ್ ಬರುವಂಥದ್ದು. ಇದನ್ನು ಆ್ಯಡ್ ಮಾಡಿದ್ದೀವಿ. ನೀವು ಇಲ್ಲಿ ಆ್ಯಡ್ ಮಾಡ್ತಾ ನಿಮ್ಗೆ ಇಲ್ಲಿ ಪ್ರೈಸ್ ವೇರಿಯೇಷನ್ ಕೂಡ ಆಗ್ತಾ ಇರುತ್ತೆ, ಅದನ್ನು ಗಮನಿಸ್ತಾ ಇರಬೇಕು. ನಂತರ ವೀಲ್ಸು ಸೂಪರ್ ರೀ. ವೀಲ್ಸ್ ಅಲ್ಲೂ ಕೂಡ ಇವರು ಸಹ ಬಹಳ ವೇರಿಯೇಷನ್ಸ್ ನ ತಗೊಂಡು ಬಂದಿದ್ದಾರೆ. ಯಾವ ವೀಲ್ ಬೇಕು ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಯಾವುದೋ ಒಂದು ಬಫರಿಂಗ್ ಆಗಿ ಈಗ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ವೀಲ್ ಕೂಡ ಚೇಂಜ್ ಮಾಡಿದೀವಿ. ಇವಾಗ ನಾವು ನೆಕ್ಸ್ಟ್ ಬರೋದು ನಮಗೆ ಪ್ರೊಟೆಕ್ಷನ್ ಅಲ್ಲಿ ಇಂಜಿನ್ ಗಾರ್ಡ್ಸ್ ಅಫ್ಕೋರ್ಸ್ ಬೇಕು. ಇಂಜಿನ್ ಗಾರ್ಡ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಇಂಜಿನ್ ಗಾರ್ಡು ನಂತರ ಸ್ಟಂಪ್ ಗಾರ್ಡ್ಸ್ ಕೂಡ ಇಟ್ಟಿದ್ದಾರೆ. ಸೊ ಸ್ಟಂಪ್ ಗಾರ್ಡ್ಸ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಇಂಪಾರ್ಟೆಂಟು ಕಂಫರ್ಟ್ ಅಂತ ಬಂದಾಗ ನಮಗೆ ಸೀಟು, ವಿಂಡ್ಶೀಲ್ಡು, ಪ್ಯಾನಿಯರ್ಸ್, ಫುಟ್ ಪೆಗ್ಸ್, ವಾವ್ ಸಿಕ್ಕಾಪಟ್ಟೆ ಆಪ್ಷನ್ಸ್ನ ಬಿಟ್ಬಿಟ್ಟಿದ್ದಾರೆ. ಸೀಟಲ್ಲಿ ನಮಗೆ ಟೂರಿಂಗ್ ಸೀಟ್ಸ್ ಕೂಡ ಇದೆ. ಸೊ ನಮಗೆ ಟೂರಿಂಗ್ ಸೀಟ್ಸ್ ಬೇಕಾ, ನಾರ್ಮಲ್ ಸೀಟ್ಸ್ ಬೇಕಾ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ವಿಂಡ್ಶೀಲ್ಡ್ ಬೇಕಾ ಬೇಡವಾ ಅಂತ ಹೇಳಿ ನೋಡಿ ಇಲ್ಲಿ ವಿಂಡ್ಶೀಲ್ಡ್ನ ಹಾಕಿದ್ರೆ ಗಾಡಿಯ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ನೋಡಿ ಈಗ ಬರ್ತಾ ಇದೆ, ವಾವ್ ಈ ಥರ ಚೇಂಜ್ ಆಗುವಂಥದ್ದು. ಪ್ರೈಸ್ ಕೂಡ ಇಲ್ಲಿ ನಿಮ್ಗೆ ಹಾಕಿರ್ತಾರೆ. ನಂತರ ನಮಗೆ ಕಾಣೋದು ಪ್ಯಾನಿಯರ್ಸ್. ವಾವ್ ಬ್ಯೂಟಿಫುಲ್ಲು. ಇದಲ್ಲೆಲ್ಲ ಒಳ್ಳೆ ಪ್ಯಾನಿಯರ್ಸು ಎಲ್ಲ ಬಿಟ್ಟಿದ್ದಾರೆ. ಮೊದಲಿದ್ದಲ್ಲೆಲ್ಲ ಈ ಥರ ಆಪ್ಷನ್ಸ್ ಬರ್ತಾ ಇರಲಿಲ್ಲ ನಮಗೆ. ಹಾಗಾಗಿ ಇಲ್ಲಿ ಪ್ಯಾನಿಯರ್ಸ್ ಬೇಕಾದರೂ ನಾವು ಹಾಕೊಳ್ಳುವಂಥದ್ದು. ಓಕೆ, ಈಗ ನಾನು ಪ್ಯಾನಿಯರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ, ಅಲಾಂಗ್ ವಿತ್ ದ ಪಾರ್ಟ್ಸ್. ಅಂದರೆ ನಿಮಗೆ ಅದು ಸ್ಯಾಕ್ ಕೂಡ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಆ್ಯಡ್ ಮಾಡ್ಕೊಳ್ಳಿ. ರೈಲ್ನ ಪ್ಯಾನಿಯರ್ಸ್ದು ರೈಲ್ನ ಆ್ಯಡ್ ಮಾಡ್ಕೊಳ್ದಿರೆ ಅದನ್ನು ಮೌಂಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೋಡಿ ಇಲ್ಲಿ ಇವಾಗ ಬಂತು. ನಂತರ ಇಲ್ಲಿ ಫುಡ್ ಪೆಕ್ಸ್ ತೋರಿಸ್ತಾ ಇದ್ದಾನೆ. ಫುಡ್ ಪೆಕ್ಸ್ ಬೇಕಾದರೆ ನೀವು ಹಾಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಫುಡ್ ಪೆಕ್ಸ್ ಇಲ್ಲಿದೆ ನೋಡಿ ನಿಮಗೆ. ಸೊ ಇದು ಸ್ವಲ್ಪ ವೈಡಾಗಿ ಬರುತ್ತೆ, ದೊಡ್ಡದಾಗಿರುತ್ತೆ. ಸೊ ಕಾಲಿಟ್ಕೊಳ್ಳೋಕ್ಕೆ ಕಂಫರ್ಟ್ ಆಗಿರುತ್ತೆ. ಸೊ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನೆಕ್ಸ್ಟ್ ನಮಗೆ ಪರ್ಸನಲೈಸ್ ಅಂತ ತೋರಿಸ್ತಾ ಇದ್ದಾರೆ. ಪರ್ಸನಲೈಸ್ ಅಂತ ಹೇಳಿದ್ರೆ ಏನು ಅಂತ ತೋರಿಸ್ತೀನಿ ನೋಡಿ. ಏನಾದರೂ ನಮಗೆ ಸ್ಪೆಸಿಫಿಕ್ ಆಗಿ ಏನಾದರೂ ಪರ್ಸನಲೈಸ್ ಅಂದರೆ ಈ ಥರ ಹೆಸರು ಬೇಕು, ನಂಬರ್ಸ್ ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಪರ್ಸನಲೈಸ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದು ಪರ್ಸನಲೈಸೇಷನ್ ಬರುತ್ತೆ. ಸೊ ಟೋಟಲಿ ಈಗ ನಾವಿಲ್ಲಿ ನೋಡಿದ್ಮೇಲೆ ಇಲ್ಲಿ ಕಾರ್ಟಲ್ಲಿ 7 ಐಟಮ್ನ ನಾವು ಹಾಕೊಂಡಿರುವಂಥದ್ದು ನೋಡಿ. ನಿಮಗೆ ಕಂಪ್ಲೀಟಾಗಿ ಗಾಡಿಯ 3D ವ್ಯೂ ನಿಮ್ಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ನೋಡ್ಬೋದು ಗಾಡಿಯ ಏನೆಲ್ಲ ಮಾಡಿದ್ದೀವಿ ಅಂತ ಹೇಳಿ ನೀಟಾಗಿ ಚೆಕ್ ಮಾಡ್ಬೋದು. ಈ ಕಾರ್ಟಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳಿ ನಮಗೆ ತೋರಿಸುವಂಥದ್ದು ನೋಡಿ. ಇವಾಗ ನಾನು ಕಾರ್ಟ್ ಓಪನ್ ಮಾಡಿದೆ, ಇಷ್ಟೆಲ್ಲ ಇರುತ್ತೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಹೋಗಿ ಇಷ್ಟು ಪ್ರೈಸಿಂಗ್ ಬೀಳ್ತಾ ಇರೋವಂಥದ್ದು ನನಗೆ. ಸೊ ಇದನ್ನು ನಾನು
ನಿಮ್ಮ ಕಾನ್ಫಿಗರೇಷನ್ನ ಸೇವ್ ಮಾಡ್ಕೋಬೋದು. ಇಲ್ಲ ಇಷ್ಟೆಲ್ಲ ಪ್ರೈಸಿಂಗ್ ಆಗ್ತಾ ಇರೋವಂಥದ್ದು ನನಗೆ ಬೇಡ ಅಂತ ಹೇಳ್ದಲ್ಲಿ ನಾವು ಡಿಲೀಟ್ ಮಾಡ್ಬೋದು. ಇಲ್ಲ ಅಂತಂದರೆ ಅದನ್ನು ನಾವು ಸೇವ್ ಮಾಡ್ಕೋಬೋದು. ಇಲ್ಲಾಂದರೆ ನೆಕ್ಸ್ಟ್ ಹೊಡೀರಿ. ಇಷ್ಟೆಲ್ಲ ಕಾನ್ಫಿಗರೇಷನ್ ಆದಮೇಲೆ ಇದನ್ನು ಸೇವ್ ಕೂಡ ಮಾಡ್ಕೋಬೋದು. ಇಲ್ಲಿ ಸೇವ್ ಆಪ್ಷನ್ ತೋರಿಸ್ತಾ ಇರ್ತಾನೆ. ಸೊ ಕಾನ್ಫಿಗರೇಷನು ನಾವು ಕಂಪ್ಲೀಟಾಗಿ ಸೇವ್ ಮಾಡ್ಕೋಬೋದು. ಸೊ ಇದನ್ನು ನಾವು ನೆಕ್ಸ್ಟ್ ನಾವೇನಾದರೂ ಔಟ್ಲೆಟಿಗೆ ಹೋಗಿ ಮಾಡಬೇಕು ಅಂತ ಇದು ತೋರಿಸಿದ್ರು ಆಯಿತು. ಇಲ್ಲಾಂತಂದರೆ ನೋಡಿ ಏನಾದರೂ ಒಂದು ಕೊಡಿ, ನಿಮ್ಮ ಕಾನ್ಫಿಗರೇಷನ್ಗೆ ಇಲ್ಲಿ ನಾವು ನೇಮ್ ಕೊಟ್ಟು ಸೇವ್ ಮಾಡಿದ್ರೆ ಸೇವ್ ಆಗುವಂಥದ್ದು. ಸೊ ಇವಾಗ ನಾನು ಸೇವ್ ಮಾಡಿದ್ದೀನಿ ನೋಡಿ, ಕಂಗ್ರ್ಯಾಚುಲೇಷನ್ ಸೇವ್ಡ್ ಅಂತ ಬಂತು. ಸೊ ಎನಿ ಟೈಮ್ ನಾನು ಬುಕ್ ಮಾಡಬೇಕು, ಏನಾದರೂ ಆ್ಯಡ್ ಮಾಡಬೇಕು, ಏನಾದರೂ ಬೇಡ ಅಂತ ಹೇಳಿದ್ರು ನಾನು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಬಹಳ ಬಹಳ ಉಪಯೋಗಕಾರಿಯಾಗಿರುವಂಥ MIY ಮೇಕ್ ಇಟ್ ಯುವರ್ ಸೆಲ್ಫ್ ಅಂತ ಹೇಳಿ ಸಚ್ ಎ ಬ್ಯೂಟಿಫುಲ್, ತುಂಬ ಹಲವಾರು ಕಾನ್ಫಿಗರೇಷನ್ಸ್ನ ಇದರಲ್ಲಿ ಹೊಂದಿರುವಂಥದ್ದು. ತುಂಬ ಹೆಲ್ಪ್ ಆಗುತ್ತೆ ನಮ್ಮಂಥವರಿಗೆ. ನೋಡಿಕೊಂಡು ಆರಾಮಾಗಿ ಏನು ಬೇಕೋ ಏನು ಬೇಡ ಅಂತ ಸಾರ್ಟ್ ಔಟ್ ಮಾಡ್ಕೋಬೋದು ಕೂತ್ಕೊಂಡು. ಸೊ ವೆರಿ ಗುಡ್ ಇನಿಷಿಯೇಟಿವ್ ರಾಯಲ್ ಎನ್ಫೀಲ್ಡ್ ಕಡೆಯಿಂದ ಈ ಥರ ಒಂದು ಮೇಕ್ ಇಟ್ ಯುವರ್ ಸೆಲ್ಫ್ ಅಂತ ಮಾಡಿರೋದು. ಸೊ ಇದು ರಾಯಲ್ ಎನ್ಫೀಲ್ಡ್ ಅಪ್ಲಿಕೇಶನಿನ ವಿವರಗಳು. ನೀವೆಲ್ಲ ಈಗ ಅಪ್ಲಿಕೇಶನ್ಸ್ ಅಲ್ಲಿ ಏನೆಲ್ಲ ಯೂಸ್ ಮಾಡ್ಬೋದು, ಯಾವ ತರ ಕಾನ್ಫಿಗರೇಷನ್ಸ್ ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಅಂತ ನೋಡಿದೀರಾ. ಸೊ ನೀವು ಆರಾಮಾಗಿ ಕೂತಲ್ಲೇನೆ ನಿಮ್ಮ ಟೆಸ್ಟ್ ರೈಡ್ ಬುಕ್ ಮಾಡ್ಕೊಳ್ಳಿ, ಸರ್ವಿಸ್ ನ ಬುಕ್ ಮಾಡ್ಕೊಳ್ಳಿ. ಸೊ ಆರಾಮಾಗಿ ನಿಮಗೆಲ್ಲಾನು ಆನ್ ಫೋನ್ ಆನ್ ರೋಡ್ ಅಲ್ಲಿ ಆರಾಮಾಗಿ ಮಾಡ್ಕೊಳ್ಳುವಂಥದ್ದು. ಈ ಕಂಟೆಂಟ್ ನಿಮಗೆಲ್ಲ ಯೂಸ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ತರ ಮತ್ತಷ್ಟು ಕಂಟೆಂಟ್ ಗಳೊಂದಿಗೆ ನಿಮ್ಮ ಮುಂದೆ ನಾನು ಆದಷ್ಟು ಬೇಗ ಬರ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.